ವಿಸಿಟ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲರೂ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ನಮ್ಮ ಡಾಕ್ಟರ್ಸ್ ತಗೊಂಡಿದ್ದಾರೆ. ಆಮೇಲೆ ವಿಲೇಜ್ ಅಲ್ಲಿ ಒಂದು ಈಗ ಬರ್ಡ್ಸ್ ಇಲ್ಲ. ಇನ್ನು 90 days ಆದ್ಮೇಲೆ ಗ್ರಾಜುಯಲಿ ಬರ್ಡ್ಸ್ ಅನ್ನ ಸಾಕೋದಕ್ಕೆ ಹೇಳಿದೀನಿ. ಮತ್ತೆ ವಿಲೇಜ್ ನರ್ಸಿಗೆಲ್ಲ ಅವೇರ್ನೆಸ್ ಕೊಟ್ಟಾಗಿದೆ. ಇನ್ನೇನಾದ್ರು ಇದ್ರೆ ತಾವು ಕೇಳ್ಬೋದು. ಮೇಡಮ್, ರಾಜ್ಯಾದ್ಯಂತ ಎಷ್ಟು ಜಿಲ್ಲೆಗಳಲ್ಲಿ ಕೋಳಿ ಜ್ವರ ಕಾಣಿಸಿದೆ ಮತ್ತೆ ಎಷ್ಟು ಕೋಳಿಗೆ ಕಾಣಿಸಿದೆ? ಬಳ್ಳಾರಿ ಮತ್ತೆ ಚಿಕ್ಕಬಳ್ಳಾಪುರ ಬಿಟ್ಟು ಬೇರೆ ಇನ್ಯಾವ ಜಿಲ್ಲೆಯಲ್ಲೂ ಕಂಡು ಬಂದಿಲ್ಲ. ರಾಜ್ಯದಂತ ಎಷ್ಟು ಕಡೆ ಶಾಂಪಲ್ ತೆಗಿಲಾಗಿದೆ? ಬಳ್ಳಾರಿ ಅಂಡ್ ಈ ಚಿಕ್ಕಬಳ್ಳಾಪುರ ಅಂಡ್ ರಾಯಚೂರು ವಿ ಹ್ಯಾವ್ ಟೇಕನ್. ರಾಯಚೂರ್ದು ನೆಗೆಟಿವ್ ಬಂದಿದೆ. ಬಟ್ ಮುಂಜಾಗ್ರತಾ ಕ್ರಮವಾಗಿ ಇಲಾಖೆ ಏನು ಕ್ರಮ ಕೈಗೊಂಡಿದೆ? ನಮ್ಮ ಎಲ್ಲಾ ಡಿಸ್ಟಿಕ್ ಅಲ್ಲಿ ಬಾರ್ಡರ್ ಡಿಸ್ಟಿಕ್ ಅಲ್ಲೆಲ್ಲ ನೋಡಲ್ ಆಫೀಸರ್ ಆಗಿ ಆಲ್ರೆಡಿ ದೇ ಹ್ಯಾವ್ ಗಾನ್ ಟು ದಿ ಸ್ಪಾಟ್. ಆಮೇಲೆ ಚೆಕ್ ಪೋಸ್ಟ್ ಎಲ್ಲ ಮಾಡಿದೀವಿ. ಅಂಡ್ ಹೊರಗಡೆಯಿಂದ ಅನಿಮಲ್ಸ್ ಅಂದ್ರೆ ಬರ್ಡ್ಸ್ ಬರದೇ ಇರೋ ಥರದಲ್ಲಿ ವಿ ಆರ್ ಟೇಕನ್ ಇದು ಚೆಕ್ ಪೋಸ್ಟ್ ಅನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ವಿ ಆರ್ ಚೆಕಿಂಗ್ ದಟ್. ಮೇಡಮ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ಕಿ ಜ್ವರ ದೃಢ ಆಗಿದೆ. ಹಾಗೆ ಈಗ ಸಂತೆಗಳಲ್ಲಿ ನಾಟಿ ಕೋಳಿಗಳ ಮಾರಾಟ ಯಥೇಚ್ಛವಾಗಿ ನಡೀತಿದೆ, ಪ್ರತಿದಿನವೂ ನಡೀತಿದೆ. ಅದಕ್ಕೆ ಏನಾದರೂ ಕ್ರಮ ತಗೋಬಹುದಾ? ಹೇಗೆ ಆಕ್ಷನ್ ತಗೋಬಹುದಾ? ನಿಲ್ಲಿಸಬಹುದಾ? ದಟ್ ಐ ವಿಲ್ ಚೆಕ್. ಇವತ್ತು ಜಿಲ್ಲಾಧಿಕಾರಿಗಳಿಂದ ಆದೇಶ ಬಟ್ ಈಗ ಆಸ್ ಪರ್ ಅವರ್ ಗೌರ್ಮೆಂಟ್, ಒಂದು ನಿಮಿಷ, ಇದು